ಧರ್ಮಸ್ಥಳ ತಲವರಡೆ ಶವ ಹುತ್ತಿಟ್ಟ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ದಿನವೊಂದು ಕೂಡ ಅಲ್ಲಿ ಪ್ರಕರಣ ನಡೀತಾ ಇತ್ತು, ಉತ್ಖನನ ಆಗ್ತಾ ಇತ್ತು. ಆದರೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದಾನಲ್ಲ, ಈ ಚಿನ್ನಯ್ಯ ಅದೇನು ಗೊತ್ತು ಒಂದು ದೌಲತ್ತಿನಿಂದ ಬರ್ತಾ ಇದ್ದ. ಆದರೆ ಕಾರ್ ತೆಗೆದ್ರೆ ಸಾಕು ಅದೇ ಗತ್ತಿನಿಂದ ಬರ್ತಾ ಇದ್ರ. ಆದರೆ ಈಗ ಜೇಬಲ್ಲಿ ಒಂದು ಬಿಡಿಗಾಸಿಲ್ಲದೆ ಪರಿಪರಿಯಾಗಿ ಬೇಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ರೀತಿಯಾಗಿ ಆತನ ಒಂದು ಪರಿಸ್ಥಿತಿಯಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಚಿನ್ನಯ್ಯನನ್ನು ಇವತ್ತು ಮತ್ತೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಆ ವಿಚಾರಣೆ ಈಗಾಗಲೇ ಅಂತ್ಯಗೊಂಡಿರುವಂಥದ್ದು. ಆತನನ್ನು ಮತ್ತೆ 3 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಇಳಿತು ಬುರುಡೆ ಮ್ಯಾನ್ ಗತ್ತು ದೌಲತ್ತು. ಏಕಾಂಗಿಯಾದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಅದೇನ್ ಗಮ್ಮತ್ತು, ಅದೇನ್ ದೌಲತ್ತು. ಸುತ್ತ ವಕೀಲರ ಗುಂಪು, ಪ್ರತ್ಯೇಕ ಕಾರಿನಲ್ಲಿ ಬರೋದು, ಅಲ್ಲೊಂದು ಇಲ್ಲೊಂದು ಗುಂಡಿ ಅಗೆಸೋದು. ಮಾಧ್ಯಮಗಳ ಕ್ಯಾಮರಾಗೂ ಬೀಳದೆ ಓಡಾಡ್ತಿದ್ದ ಬುರುಡೆ ಚಿನ್ನಯ್ಯ ಇದೀಗ ಏಕಾಂಗಿಯಾಗಿದ್ದಾನೆ. ಸುತ್ತಮುತ್ತ ಯಾರು ಇಲ್ಲದೆ ಅಬ್ಬೆಪಾರಿಯಾಗಿದ್ದಾನೆ. ಬುರುಡೆ ಮ್ಯಾನ್ಗೆ ಕೈ ಕೊಟ್ಟ ವಕೀಲರು. ಬುರುಡೆ ರಹಸ್ಯ ರಿವೀಲ್ ಆಗ್ತಿದ್ದಂತೆ ಚಿನ್ನಯ್ಯ ಯಾರಿಗೂ ಬೇಡವಾಗಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಶುರು ಮಾಡ್ತಿದ್ದಂತೆ ಜೊತೆಗೆ ಇರುತ್ತಿದ್ದ ವಕೀಲರು ಕೈ ಕೊಟ್ಟಿದ್ದಾರೆ. ಆರಂಭದ ದಿನದಲ್ಲಿ ನಿತ್ಯ ಜೊತೆಯಲ್ಲೇ ಬರುತ್ತಿದ್ದ ವಕೀಲರ ಟೀಮ್ ನಾಪತ್ತೆಯಾಗಿದೆ. ಬಿಡಿಗಾಸು ಇಲ್ಲದೆ ಮಾಸ್ಕ್ ಮ್ಯಾನ್ ಪರದಾಟ. ವಕೀಲರಿಗೆ ನೀಡಲು ಹಣ ಇಲ್ಲದೆ ಚಿನ್ನಯ್ಯ ಪರದಾಡುತ್ತಿದ್ದಾನೆ. ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಉಚಿತವಾಗಿ ವಕೀಲರನ್ನ ನೇಮಿಸುವಂತೆ ಚಿನ್ನಯ್ಯ ಮನವಿ ಮಾಡಿದ್ದಾನೆ. ಕಾನೂನು ಪ್ರಾಧಿಕಾರಕ್ಕೆ ತನಿಖಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಚಿನ್ನಯ್ಯ ಪರ ಕೋರ್ಟ್ಗೆ 4 ವಕೀಲರು ಹಾಜರಾಗಿದ್ದರು. ಮತ್ತೆ ಎಸ್ಐಟಿ ಕಸ್ಟಡಿಗೆ ಮುಸ್ಕುದಾರಿ ಚಿನ್ನಯ್ಯ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಆಗಿದೆ. ಮುಸ್ಕುದಾರಿ ಚಿನ್ನಯ್ಯನನ್ನ ಮತ್ತೆ ಎಸ್ಐಟಿ ಕಸ್ಟಡಿಗೆ ನೀಡಿ ಬೆಳ್ತಂಗಡಿ ನ್ಯಾಯಾಲಯ ಆದೇಶ ನೀಡಿದೆ. ಸೆಪ್ಟೆಂಬರ್ 6ರಂದು ಮತ್ತೆ ಹಾಜರುಪಡಿಸುವಂತೆ ಆದೇಶಿಸಿದೆ. ಸದ್ಯ ಬುರುಡೆ ಮ್ಯಾನ್ ಗತ್ತು ದೌಲತ್ತು ಇಳಿದು ಹೋಗಿದ್ದು ಯಾಕಾದ್ರೂ ಈ ಕೇಸ್ನಲ್ಲಿ ತಗ್ಲಾಕೊಂಡೆ ಅನ್ನುವಂತಾಗಿದೆ. SIT ಅಧಿಕಾರಿಗಳು ಇತರ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ಕರೆಸಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಅವರನ್ನು ಈ ಚಿನ್ನಯ್ಯನ ಎದುರು ಕುಳಿತಿಸಿಕೊಂಡು ಮುಖಾಮುಖಿಯಾಗಿ ಒಂದಷ್ಟು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ. ಧರ್ಮಸ್ಥಳ ತಲವರಡೆ ಶವ ಹುತ್ತಿಟ್ಟ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ದಿನವೊಂದು ಕೂಡ ಅಲ್ಲಿ ಪ್ರಕರಣ ನಡೀತಾ ಇತ್ತು, ಉತ್ಖನನ ಆಗ್ತಾ ಇತ್ತು. ಆದರೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದಾನಲ್ಲ, ಈ ಚಿನ್ನಯ್ಯ ಅದೇನು ಗೊತ್ತು ಒಂದು ದೌಲತ್ತಿನಿಂದ ಬರ್ತಾ ಇದ್ದ. ಆದರೆ ಕಾರ್ ತೆಗೆದ್ರೆ ಸಾಕು ಅದೇ ಗತ್ತಿನಿಂದ ಬರ್ತಾ ಇದ್ರ. ಆದರೆ ಈಗ ಜೇಬಲ್ಲಿ ಒಂದು ಬಿಡಿಗಾಸಿಲ್ಲದೆ ಪರಿಪರಿಯಾಗಿ ಬೇಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ರೀತಿಯಾಗಿ ಆತನ ಒಂದು ಪರಿಸ್ಥಿತಿಯಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಚಿನ್ನಯ್ಯನನ್ನು ಇವತ್ತು ಮತ್ತೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಆ ವಿಚಾರಣೆ ಈಗಾಗಲೇ ಅಂತ್ಯಗೊಂಡಿರುವಂಥದ್ದು. ಆತನನ್ನು ಮತ್ತೆ 3 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಇಳಿತು ಬುರುಡೆ ಮ್ಯಾನ್ ಗತ್ತು ದೌಲತ್ತು. ಏಕಾಂಗಿಯಾದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಅದೇನ್ ಗಮ್ಮತ್ತು, ಅದೇನ್ ದೌಲತ್ತು. ಸುತ್ತ ವಕೀಲರ ಗುಂಪು, ಪ್ರತ್ಯೇಕ ಕಾರಿನಲ್ಲಿ ಬರೋದು, ಅಲ್ಲೊಂದು ಇಲ್ಲೊಂದು ಗುಂಡಿ ಅಗೆಸೋದು. ಮಾಧ್ಯಮಗಳ ಕ್ಯಾಮರಾಗೂ ಬೀಳದೆ ಓಡಾಡ್ತಿದ್ದ ಬುರುಡೆ ಚಿನ್ನಯ್ಯ ಇದೀಗ ಏಕಾಂಗಿಯಾಗಿದ್ದಾನೆ. ಸುತ್ತಮುತ್ತ ಯಾರು ಇಲ್ಲದೆ ಅಬ್ಬೆಪಾರಿಯಾಗಿದ್ದಾನೆ. ಬುರುಡೆ ಮ್ಯಾನ್ಗೆ ಕೈ ಕೊಟ್ಟ ವಕೀಲರು. ಬುರುಡೆ ರಹಸ್ಯ ರಿವೀಲ್ ಆಗ್ತಿದ್ದಂತೆ ಚಿನ್ನಯ್ಯ ಯಾರಿಗೂ ಬೇಡವಾಗಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಶುರು ಮಾಡ್ತಿದ್ದಂತೆ ಜೊತೆಗೆ ಇರುತ್ತಿದ್ದ ವಕೀಲರು ಕೈ ಕೊಟ್ಟಿದ್ದಾರೆ. ಆರಂಭದ ದಿನದಲ್ಲಿ ನಿತ್ಯ ಜೊತೆಯಲ್ಲೇ ಬರುತ್ತಿದ್ದ ವಕೀಲರ ಟೀಮ್ ನಾಪತ್ತೆಯಾಗಿದೆ.
ಬಿಡಿಗಾಸು ಇಲ್ಲದೆ ಮಾಸ್ಕ್ ಮ್ಯಾನ್ ಪರದಾಟ. ವಕೀಲರಿಗೆ ನೀಡಲು ಹಣ ಇಲ್ಲದೆ ಚಿನ್ನಯ್ಯ ಪರದಾಡುತ್ತಿದ್ದಾನೆ. ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಉಚಿತವಾಗಿ ವಕೀಲರನ್ನ ನೇಮಿಸುವಂತೆ ಚಿನ್ನಯ್ಯ ಮನವಿ ಮಾಡಿದ್ದಾನೆ. ಕಾನೂನು ಪ್ರಾಧಿಕಾರಕ್ಕೆ ತನಿಖಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಚಿನ್ನಯ್ಯ ಪರ ಕೋರ್ಟ್ಗೆ 4 ವಕೀಲರು ಹಾಜರಾಗಿದ್ದರು. ಮತ್ತೆ ಎಸ್ಐಟಿ ಕಸ್ಟಡಿಗೆ ಮುಸ್ಕುದಾರಿ ಚಿನ್ನಯ್ಯ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಆಗಿದೆ. ಮುಸ್ಕುದಾರಿ ಚಿನ್ನಯ್ಯನನ್ನ ಮತ್ತೆ ಎಸ್ಐಟಿ ಕಸ್ಟಡಿಗೆ ನೀಡಿ ಬೆಳ್ತಂಗಡಿ ನ್ಯಾಯಾಲಯ ಆದೇಶ ನೀಡಿದೆ. ಸೆಪ್ಟೆಂಬರ್ 6ರಂದು ಮತ್ತೆ ಹಾಜರುಪಡಿಸುವಂತೆ ಆದೇಶಿಸಿದೆ. ಸದ್ಯ ಬುರುಡೆ ಮ್ಯಾನ್ ಗತ್ತು ದೌಲತ್ತು ಇಳಿದು ಹೋಗಿದ್ದು, ಯಾಕಾದ್ರೂ ಈ ಕೇಸ್ನಲ್ಲಿ ತಗ್ಲಾಕೊಂಡೆ ಅನ್ನುವಂತಾಗಿದೆ. SIT ಅಧಿಕಾರಿಗಳು ಇತರ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ಕರೆಸಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಅವರನ್ನು ಈ ಚಿನ್ನಯ್ಯನ ಎದುರು ಕುಳಿತಿಸಿಕೊಂಡು ಮುಖಾಮುಖಿಯಾಗಿ ಒಂದಷ್ಟು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ. ಧರ್ಮಸ್ಥಳ ತಲವರಡೆ ಶವ ಹುದ್ದಿಟ್ಟ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ದಿನವೊಂದು ಕೂಡ ಅಲ್ಲಿ ಪ್ರಕರಣ ನಡೀತಾ ಇತ್ತು, ಉತ್ಖನನ ಆಗ್ತಾ ಇತ್ತು. ಆದರೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದಾನಲ್ಲ, ಈ ಚಿನ್ನಯ್ಯ ಅದೇನು ಗತ್ತು ಒಂದು ದೌಲತ್ತಿನಿಂದ ಬರ್ತಾ ಇದ್ದ. ಆದರೆ ಕಾರ್ ತೆಗೆದ್ರೆ ಸಾಕು ಅದೇ ಗತ್ತಿನಿಂದ ಬರ್ತಾ ಇದ್ರ. ಆದರೆ ಈಗ ಜೇಬಲ್ಲಿ ಒಂದು ಬಿಡಿಗಾಸಿಲ್ಲದೆ ಪರಿಪರಿಯಾಗಿ ಬೇಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ರೀತಿಯಾಗಿ ಆತನ ಒಂದು ಪರಿಸ್ಥಿತಿಯಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಚಿನ್ನಯ್ಯನನ್ನು ಇವತ್ತು ಮತ್ತೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಆ ವಿಚಾರಣೆ ಈಗಾಗಲೇ ಅಂತ್ಯಗೊಂಡಿರುವಂಥದ್ದು. ಆತನನ್ನು ಮತ್ತೆ 3 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಇಳಿತು ಬುರುಡೆ ಮ್ಯಾನ್ ಗತ್ತು ದೌಲತ್ತು. ಏಕಾಂಗಿಯಾದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಅದೇನ್ ಗಮ್ಮತ್ತು, ಅದೇನ್ ದೌಲತ್ತು. ಸುತ್ತ ವಕೀಲರ ಗುಂಪು, ಪ್ರತ್ಯೇಕ ಕಾರಿನಲ್ಲಿ ಬರೋದು, ಅಲ್ಲೊಂದು ಇಲ್ಲೊಂದು ಗುಂಡಿ ಅಗೆಸೋದು. ಮಾಧ್ಯಮಗಳ ಕ್ಯಾಮರಾಗೂ ಬೀಳದೆ ಓಡಾಡ್ತಿದ್ದ ಬುರುಡೆ ಚಿನ್ನಯ್ಯ ಇದೀಗ ಏಕಾಂಗಿಯಾಗಿದ್ದಾನೆ. ಸುತ್ತಮುತ್ತ ಯಾರೂ ಇಲ್ಲದೆ ಅಬ್ಬೆಪಾರಿಯಾಗಿದ್ದಾನೆ. ಬುರುಡೆ ಮ್ಯಾನ್ಗೆ ಕೈ ಕೊಟ್ಟ ವಕೀಲರು. ಬುರುಡೆ ರಹಸ್ಯ ರಿವೀಲ್ ಆಗ್ತಿದ್ದಂತೆ ಚಿನ್ನಯ್ಯ ಯಾರಿಗೂ ಬೇಡವಾಗಿದ್ದಾನೆ. SIT ಅಧಿಕಾರಿಗಳು ಡ್ರಿಲ್ ಶುರು ಮಾಡ್ತಿದ್ದಂತೆ ಜೊತೆಗೆ ಇರುತ್ತಿದ್ದ ವಕೀಲರು ಕೈ ಕೊಟ್ಟಿದ್ದಾರೆ. ಆರಂಭದ ದಿನದಲ್ಲಿ ನಿತ್ಯ ಜೊತೆಯಲ್ಲೇ ಬರುತ್ತಿದ್ದ ವಕೀಲರ ಟೀಮ್ ನಾಪತ್ತೆಯಾಗಿದೆ. ಬಿಡಿಗಾಸು ಇಲ್ಲದೆ ಮಾಸ್ಕ್ ಮ್ಯಾನ್ ಪರದಾಟ. ವಕೀಲರಿಗೆ ನೀಡಲು ಹಣ ಇಲ್ಲದೆ ಚಿನ್ನಯ್ಯ ಪರದಾಡುತ್ತಿದ್ದಾನೆ. ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಉಚಿತವಾಗಿ ವಕೀಲರನ್ನ ನೇಮಿಸುವಂತೆ ಚಿನ್ನಯ್ಯ ಮನವಿ ಮಾಡಿದ್ದಾನೆ. ಕಾನೂನು ಪ್ರಾಧಿಕಾರಕ್ಕೆ ತನಿಖಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಚಿನ್ನಯ್ಯ ಪರ ಕೋರ್ಟ್ಗೆ 4 ವಕೀಲರು ಹಾಜರಾಗಿದ್ದರು. ಮತ್ತೆ SIT ಕಸ್ಟಡಿಗೆ ಮುಸ್ಕುದಾರಿ ಚಿನ್ನಯ್ಯ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಆಗಿದೆ. ಮುಸ್ಕುದಾರಿ ಚಿನ್ನಯ್ಯನನ್ನ ಮತ್ತೆ SIT ಕಸ್ಟಡಿಗೆ ನೀಡಿ ಬೆಳ್ತಂಗಡಿ ನ್ಯಾಯಾಲಯ ಆದೇಶ ನೀಡಿದೆ. ಸೆಪ್ಟೆಂಬರ್ 6ರಂದು ಮತ್ತೆ ಹಾಜರುಪಡಿಸುವಂತೆ ಆದೇಶಿಸಿದೆ. ಸದ್ಯ ಬುರುಡೆ ಮ್ಯಾನ್ ಗತ್ತು ದೌಲತ್ತು ಇಳಿದು ಹೋಗಿದ್ದು, ಯಾಕಾದ್ರೂ ಈ ಕೇಸ್ನಲ್ಲಿ ತಗ್ಲಾಕೊಂಡೆ ಅನ್ನುವಂತಾಗಿದೆ. SIT ಅಧಿಕಾರಿಗಳು ಇತರ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ಕರೆಸಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಅವರನ್ನು ಈ ಚಿನ್ನಯ್ಯನ ಎದುರು ಕುಳಿತಿಸಿಕೊಂಡು ಮುಖಾಮುಖಿಯಾಗಿ ಒಂದಷ್ಟು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ.